ಹಾಯ್ ಫ್ರೆಂಡ್ಸ್, 6 ಗಂಟೆಗೆ ಹಳ್ಳಿ ವೆದರ್ ಯಾವ ಥರ ಇದೆ ನೋಡಿ. ಇಲ್ಲಿ ಅವಾಗಲೆಲ್ಲ ಸ್ವಲ್ಪ ನವಿಲು ಕೂಗ್ತಾ ಇದೆ. ಇಲ್ಲಿ 86 ಸಖತ್ ಫೇಮಸ್ಸು ಎಲ್ಲ ಕಂಟಿನ್ಯೂಸ್ ಮಳೆ ಬಂದಿದೆ ಊರಿಗೆ. ಇದ್ರೊಳಗಡೆ ಅಂದ್ರೆ ಅವಾಗ ಇಟ್ಕೊಂಡು ಗೊತ್ತೇ ಆಗಲ್ಲ. ಸ್ಟಾರ್ಟಿಂಗ್ ಇವಾಗ ಬಿಡ್ತದೆ ಕಾಯಿನ. ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈ ಅಡಿಕೆ ಗಿಡ ನೆಡೋದು ಸಖತ್ತು ಜಾಸ್ತಿ ಆಗಿದೆ. ಒಳ್ಳೆ ಡೆಕೋರೇಷನ್ ಮಾಡೋಕ್ಕೆ ಸಖತ್ತಾಗಿದೆ. ಅದರ ಸರಿಯಾಗಿ ಕಡಿತಾವು. ಅಂದರೆ ಮಂಜು ಬೀಳ್ತಾ ಇರೋದಕ್ಕೂ ಮಾರ್ನಿಂಗು ಹಾಗೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಅಲ್ಲಿ ನವಿಲು ಕೂಗ್ತಾ ಇದೆ. ನೋಡಿ, ಸುಮ್ಮನೆ ಇರ್ತೀನಿ ಇವಾಗ. ಬಟ್ ಇಲ್ಲಿ ಗಂಟ ಬರಲ್ವೇ? ಬೆಂಗಳೂರು ಬೇಡ, ಇಲ್ಲೇ ಆರಾಮಾಗಿದೆ ನೇಚರಲ್ಲಿ. ಬಾಯ್ ಬಿಳಿಯಸು ಬೆಳ್ಳಿ ನೋಡ್ಕೊ ಬಂದೆ. ಜೋಳ ಹಾಕಿದೆ, ಖುಷಿಯಾಗಿ ತಿಂತೈತೆ. ಹಸುಗಳಿಗೆ ಮೇಯಿಸೋದು ಅಂದ್ರೆ ಭಾಳ ಇಷ್ಟ ಅವನಿಗೆ. ಇಲ್ಲಿ ಸೋನೋಳೆ ಇದು ಸ್ವಲ್ಪ ಹೆದರ್ತೈತೆ. ಗಾಡಿ ಮೋಟ್ರು ಬಂದು ಕಿರ್ಲೋಸ್ಕರ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಯರ್ ಲಕ್ಕಿ ಋತ್ವಿಕ್ ಯೂಟ್ಯೂಬ್ ಚಾನಲ್. ನಾವು ಊರಿಗೆ ಬಂದಿದ್ವಿ. ನಾನಿವತ್ತು ಬೆಳಗ್ಗೆನೇ ಎದ್ದು ಹೊಲದ ಕಡೆ ಬಂದೆ ನೇಚರಲ್ಲಿ ವಿಡಿಯೋ ಮಾಡೋಣ ಅಂತೇಳಿ. ಇವತ್ತು ಈ ನೇಚರ್ ನೋಡಿ, ಫುಲ್ ಗ್ರೀನಾಗಿ ಕಾಣಿಸ್ತದೆ ಎಲ್ಲ ಕಡೆ ಸುತ್ತ. 6 ಗಂಟೆಗೆ ಹಳ್ಳಿ ವೆದರ್ ಯಾವ ಥರ ಇದೆ ನೋಡಿ. ಫುಲ್ಲು ಮಂಜು ಬೀಳ್ತಾ ಇದೆ. ಹಕ್ಕಿಗಳ ಸೌಂಡು ಯಾವ ಥರ ವೆದರ್ ಅಂತೂ ಎಷ್ಟು ಸಕ್ಕತ್ತಾಗಿದೆ. ಇಲ್ಲಿ ಅವಾಗಲೆಲ್ಲ ಸ್ವಲ್ಪ ನವಿಲು ಕೂಗ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಮುಂದೆ ಇರೋದು ಇದು ಆ್ಯಕ್ಚುಲಿ ಶುಂಠಿ ಹಾಕಿರೋದು. ಇದು ನೋಡಿ, ಶುಂಠಿ ಇದರ ಹಾಕೋದು. ಬೆಳಗ್ಗೆ ಆ ಇಬ್ನಿ ಬೀಳ್ತಾ ಇರೋದು, ಆ ಹಕ್ಕಿಗಳ ಸೌಂಡು. ಇಲ್ಲೊಂದು ಗಿಡ ಇದೆ. ಇದು ಯಾವ ಗಿಡ ಗೊತ್ತಾ? ಆ್ಯಕ್ಚುಲಿ ಇದು ಬಂದು ದುಂಡು ಮಲ್ಲಿಗೆ. ಲೇಡೀಸಿಗೆ ಸಖತ್ ಫೇಮಸ್ ಹೂವು ದುಂಡು ಮಲ್ಲಿಗೆ ಹೂವು. ಇಲ್ಲಿಗೆ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಗಮ್ಮಂತ. ಮಳೆ ಬಂದಿರೋದಕ್ಕೂ ಅದಕ್ಕೂ ಗಿಡಗಳಿಗೆ ಫುಲ್ಲು ಎಲ್ಲ ಗಿಡ ಫುಲ್ ಗ್ರೀನ್ ಆಗಿದೆ. ಈಗಂತೂ ವಸಂತ ಕಾಲ, ಯುಗಾದಿ ಮುಗೀತಲ್ವ. ಒಂದು ವೀಕೆಲ್ಲ ಕಂಟಿನ್ಯೂಸ್ ಮಳೆ ಬಂದಿದೆ ಊರಿಗೆ. ಆ ಮಳೆ ಬಿದ್ದಿದ್ದಕ್ಕೂ ಅದಕ್ಕೂ ಗಿಡಗಳೆಲ್ಲ ಫುಲ್ಲು ಗ್ರೀನಾಗಿ ಕಾಣಿಸ್ತಿದೆ ಎಲ್ಲ. ಹಳ್ಳಿ ಈ ಕಡೆ ಬಂದರೆ ಯಾವ ಥರ ವೆದರ್ ಇರುತ್ತೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇದು ಬಂದು ನಿಂಬೆ ಗಿಡ. ಲಾಸ್ಟ್ ಟೈಮ್ ಸ್ವಲ್ಪ ಬಿಟ್ಟಿತ್ತು, ಈ ಸಲನೂ ಈಚಾಗಿದೆ. ಇವೆಲ್ಲ ಹೂವು ಆಗಿದೆ ನೋಡಿ, ಹೂವುಗಳಾಗಿದೆ. ಇಲ್ಲಿ ಕೆಲವೊಂದು ಇಲ್ಲಿ ಚಿಕ್ಕ ಚಿಕ್ಕ ಈಚುಗಳಿದೆ ನಿಂಬೆ ಗಿಡದ. ಕಾಣಿಸ್ತೀಯಾ? ಹಸುಗಳಿಗೆ ಮೇವು ಹಾಕಿದ್ದಾರೆ. ಮತ್ತಿಲ್ಲಿ ಈ ಕಡೆ ಹುಷಾರಾಗಿ ಓಡಾಡಬೇಕು. ಯಾಕಂದರೆ ನೋಡಿ, ಇಲ್ಲಿ ಕೆಳಗಡೆ ಈ ಥರ ಇದ್ರೊಳಗಡೆ ಏನಾದರೂ ಅವಾಗ ಇಟ್ಕೊಂಡು ಗೊತ್ತೇ ಆಗಲ್ಲ. ಶೂಗಳೇನಾದ್ರು ಹಾಕೊಂಡು ಓಡಾಡಬೇಕು. ಈ ಕಡೆ ಹಳ್ಳಿ ಕಡೆ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕು. ಈ ಬದುಗಳ ಮೇಲೆಲ್ಲ ಕೆಲವೊಂದ್ಸಲ ಹಾವುಗಳು ಬರೋ ಚಾನ್ಸಸ್ ಇರುತ್ತೆ. ಮಲಗಿರ್ತಾ ಗೊತ್ತೇ ಆಗಲ್ಲ. ಆಮೇಲೆ ಅಲ್ಲಿ ನೋಡಿದ ಚಿಕ್ಕ ತೆಂಗಿನ ಮರ, ಅದು ಸ್ಟಾರ್ಟಿಂಗ್ ಇವಾಗ ಬಿಡ್ತದೆ ಕಾಯಿನ. 4 ಬಿಟ್ಟಿದೆ, 4, 5 ಇದೆ. ಮೇಲೆ ಇತ್ತೀಚೆಗೆ ಜಾಸ್ತಿ ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಈ ಅಡಿಕೆ ಗಿಡ ನೆಡೋದು ಸಖತ್ತು ಜಾಸ್ತಿ ಆಗಿದೆ. ಅಡಿಕೆ ಗಿಡಕ್ಕೆ ಇವಾಗೊಂದು ಸಖತ್ ಡಿಮ್ಯಾಂಡ್ ಇದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ.
ಎಲ್ಲರೂ ಜಾಸ್ತಿ ಬೆಳೀತಾ ಇದ್ದಾರೆ ನೋಡಿ. ಈ ಕಡೆನೂ ಅಡಿಕೆ ಇದೆ, ಆ ಸೈಡು ಇದೆ. ಫುಲ್ ಇಲ್ಲಿಂದ ಫುಲ್ ಡೆಡ್ ಎಂಡ್ವರೆಗೂ ಅಡಿಕೆನೆ. ರೈಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇದೇ ಥರ ರೈಟ್ ಇದ್ರಂತೂ ಒಳ್ಳೆಯದು. ಎಲ್ಲರೂ ಬೆಳೀತಾ ಇರೋದ್ರಿಂದ ಏನಾದರೂ ರೈಟ್ ಏನಾದರೂ ಡೌನ್ ಆಗುತ್ತೋ ಏನೋ ಗೊತ್ತಿಲ್ಲ. ತುಂಬ ಜನ ಆಗ್ತಾ ಇದ್ದಾರೆ ಆಲ್ರೆಡಿ. ಇನ್ನೊಂದು 4-5 ವರ್ಷ ಅಂತಂದರೆ ಅಡಿಕೆ ಎಲ್ಲ ಕಡೆ ಬಂದ್ಬಿಡುತ್ತೆ. ಎಲ್ಲರೂ ನಮ್ಮೂರಲ್ಲೇ ತುಂಬ ಜನ ಮಾಡ್ತಾ ಇದ್ದಾರೆ. ಕನಿಷ್ಠ ಅಂದರೂ 1 ಎಕರೆ 2 ಎಕರೆ ಅಂತೂ ಆಗ್ತಾನೆ ಇದ್ದಾರೆ ಮನೆಗೆ. ಮುಂದೆ ರೈಟ್ ಏನಾಗುತ್ತೋ ಗೊತ್ತಿಲ್ಲ ಅಡಿಕೆದು. ನೋಡಿ ಇದು ಸಿಲ್ವರ್ ಗಿಡ. ಆ್ಯಕ್ಚುಲಿ ಗಿಡದ್ದು ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನು ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಶುಕ್ರವಾರ ಸರಸ್ವತಿ ಪೂಜೆ ಅಂತ ಮಾಡ್ತಾಯಿದ್ರು. ಅವಾಗ ಟೀಚರ್ಸ್ಗಳಿಗೆ ಬೊಕ್ಕೆ ಮಾಡಿಕೊಡ್ತಾ ಇದ್ವಿ ಇದೇ ಗಿಡದಲ್ಲಿ. ಈ ಎಲೆಗಳು ನೋಡಿ ಯಾವ ಥರ ಇದೆ, ಒಳ್ಳೆ ಡೆಕೋರೇಷನ್ ಮಾಡೋಕ್ಕೆ ಸಖತ್ತಾಗಿದೆ. ಇಲ್ಲೊಂದು ಮಾವಿನ ಗಿಡ ಇದೆ, ಆ್ಯಕ್ಚುಲಿ ಚಿಕ್ಕದು ಸಖತ್ತಿದು ನೋಡಿ. ನಾನು ನೈಟಿಗೂ ಅದಕ್ಕೂ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಿಕ್ಕದು. ಇವುಗಳಲ್ಲಿ ಚಿಕ್ಕ ಚಿಕ್ಕ ಹುಳುಗಳಿದೆ. ಕಡಿದ್ರೆ ಸರಿಯಾಗಿ ಕಡಿತಾವು. ಇಲ್ಲಿ 2 ಇದೆ, ಇಲ್ಲೊಂದು ಬಿಟ್ಟಿದೆ. ಇದು ಲಾಸ್ಟ್ ಟೈಮ್ ಸಖತ್ ಬಿಟ್ಟಿತ್ತು, ಬಟ್ ಗಾಳಿ ಮಳೆಗೆ ಸಖತ್ ಎಲ್ಲ ಉದುರೋಗ್ಬಿಡ್ತು. ಇಲ್ಲೊಂದು ಚಿಕ್ಕದೈತೆ ಮೇಲ್ಗಡೆ. ಈ ಕಡೆ ಬಂದರೆ ಬಾಳೆ ಗಿಡಗಳು. ಇಲ್ಲೊಂದು ಮನೆ ಬಿಟ್ಟೈತೆ. ಇಲ್ಲೊಂದು ಹಲಸಿನ ಮರ. ಆ್ಯಕ್ಚುಲಿ ನಾನು ನೋಡಿದಾಗ ಸಖತ್ ಚಿಕ್ಕದಾಗಿತ್ತು, ಬಟ್ ನನಗೆ ಜಾಸ್ತಿ ಇದು ಬಿಟ್ಟಿದೆ ಅಂತ ಗೊತ್ತೇ ಇಲ್ಲ. ಈ ಕಡೆ ನಾನು ಕೆಳಗಡೆ ಬಂದಿದ್ದು ಕಮ್ಮಿನೇ. ಇವಾಗ ನೋಡಿ ಆಲ್ರೆಡಿ ಬಿಟ್ಟು ಇಲ್ಲೊಂದು ದೊಡ್ಡದೇ ಇದೆ. ಆ್ಯಕ್ಚುಲಿ ಮೊನ್ನೆ ಒಂದು ಕಟ್ ಮಾಡಿದ್ದಾರೆ ಮನೆಯಲ್ಲಿ, ಹಣ್ಣಾಗಿತ್ತು ಅಂತೇಳಿ. ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ಇದೆ. ಎಲ್ಲ ಚಿಕ್ಕ ಚಿಕ್ಕದು. ಇವಾಗ ಇದು ಚಿಕ್ಕ ಗಿಡ, ನಾನು ಬಿಟ್ಟಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಕಡೆ ಒಂದು ಹಣ್ಣು ಕಟ್ ಮಾಡಿದ್ದಾರೆ, ಹಣ್ಣಾಗಿತ್ತಂತಂದು ಮರದಲ್ಲೇ. ನೋಡಿ ಬೆಳಗ್ಗೆ ಹಳ್ಳಿ ವೆದರ್ ಯಾವ ಥರ ಕಾಣಿಸ್ತಿದೆ ಅಂದರೆ, ಮಂಜು ಬೀಳ್ತಾ ಇರೋದಕ್ಕೂ ಮಾರ್ನಿಂಗು. ಹಾಗೆ ಸ್ವಲ್ಪ ಕೇಳಿಸ್ಕೊಳ್ಳಿ, ಅಲ್ಲಿ ನವಿಲು ಕೂಗ್ತಾ ಇದೆ. ಇಲ್ಲಿ ಬೆಳಗ್ಗೆ ನವಿಲುಗಳು ಸಹ ಬರುತ್ತೆ. ಇಲ್ಲೆಲ್ಲ ಮೇಯ್ತಾ ಇರ್ತವೆ. ಇಲ್ಲಿ ಮಂಜು ಬಿದ್ದಿದೆ. ಇದು ಆ್ಯಕ್ಚುಲಿ ಹಸುಗಳಿಗೆ ಮೇವಿದು. ಆ್ಯಕ್ಚುಲಿ ರಾಗಿ ಮತ್ತು ಜೋಳ ಮಿಕ್ಸಲ್ಲಿ ಹಾಕಿದ್ದಾರೆ. ಇದು ಬಂದು ರಾಗಿ. ಮಂಜು ಬಿದ್ದಿರೋದು ಮಂಜಿನ ಹನಿ. ಹಿಂಗಿದೆ. ನೋಡಿ ಆ್ಯಕ್ಚುಲಿ ಇದು ಶುಂಠಿ ಹಾಕಿರೋದು, ರೀಸೆಂಟ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಗೌರಿ ಇದ್ದಾಳೆ. ಇಟ್ಕೊಂಡಿಲ್ಲದನ ಆಯ್ತೇನೋ ಗೊತ್ತಿಲ್ಲ. ಗೌರಿ ಗೌರಿ ಆಗಿದ್ಯಮ್ಮ. ಏನು ಮಾಡ್ತಾ ಇಲ್ಲ. ಅದು ಮನ್ಸಲ್ಲಿ ಬೇಕಂತ ಇರುತ್ತೆ,
ವಿಡಿಯೋ ಮಾಡೋದು ಬಿಟ್ಟು ತಂದು ಮೇವು ಹಾಕುವ ಕಟ್ ಮಾಡಿ ಅಂತ ಹಾಕ್ತೀನಿ. ಇದೇ ಕೊಪ್ಪದಲ್ಲಿ ಗುದ್ಬಿಟ್ಟು ಆಮೇಲೆ ಇನ್ನೂ ಎರಡಿದೆ, ಅದು ಅಲ್ಲಿ ಮೇಲ್ಗಡೆ ಇದ್ದಾವೆ, ಅಲ್ಲಿ ಪೂಜೆನಾಗ ಆಡ್ತಾಳೆ. ನೋಡಿ ಗೌರಿ ಚೆನ್ನಾಗಿ ಹೊಂದ್ಕೊಂಡೇ ಬಿಟ್ಲು. ಸ್ವಲ್ಪ ಈ ಥರ ಇದು ಮಾಡಿದೆ, ಮತ್ತೆ ಇದು ಮಾಡೋ ಅಂತ ಮುಂದೆ ಬರ್ತೀನಿ. ನೋಡಿ ಸುಮ್ಮನೆ ಇರ್ತೀನಿ. ಮತ್ತೆ ಮಾಡ್ಬೇಕಾ? ನೋಡಿ ಮೂಕ ಪ್ರಾಣಿಗಳು ಆ್ಯಕ್ಚುಲಿ ಪಾಪ ಎಷ್ಟು ಹೆಂಗೆ ಹೊಂದ್ಕೊತವೆ ಅಂದರೆ, ಒಂದು ಸಲ ನಾವೇನಾದರೂ ಪ್ರೀತಿ ತೋರಿಸಿದ್ರೆ ನಮಗೆ ರಿಟರ್ನ್ ಎಷ್ಟು ತೋರಿಸ್ತೇವೆ ನೋಡಿ. ನೋಡಿ ಸುಮ್ಮನೆ ಇರ್ತೀನಿ ಇವಾಗ. ಗೌರಿ ಮತ್ತೇನು ಸಮಾಚಾರ? ಏನ ಅವನ ಕೊಮ್ಮೆ ಸ್ವಲ್ಪ ಕಟ್ ಮಾಡಿಬಿಟ್ಟವ್ರೆ, ಶಾರ್ಪ್ ಇತ್ತು. ಈ ಕಡೆ ಇದು ಮಾಡ್ಬೇಕಾ? ಅಯ್ಯೋ ಆ್ಯಕ್ಚುಲಿ ಅವಕ್ಕೆ ಕೈ ಥರ ಬಾಲನೇ, ಬಾಲದಲ್ಲಿ ಈ ಥರ ನೋಣಗಳೆಲ್ಲ ಕೂತಿದ್ರೆ ಎಲ್ಲ ಅದರಲ್ಲೇ ಹೊಡ್ಕೊತಾ ಇರ್ತವೆ. ಬಟ್ ಇಲ್ಲಿ ಗಂಟ ಬರಲ್ವೇ? ನೋಡಿ ನಾನು ಸ್ವಲ್ಪ ಅದಕ್ಕೆ ಇದು ಮಾಡಿದ್ದು ಅಷ್ಟೇ, ಮತ್ತೆ ಎಷ್ಟೊಂದು ಹೊಂದ್ಕೊಂಡ್ಬಿಡ್ತಲೆ. ಗೌರಿ ಗೌರಿ ನೀನು ಬೆಂಗಳೂರಿಗೆ ಬರ್ತೀಯಾ? ಬೆಂಗಳೂರು ಬೇಡ, ಇಲ್ಲೇ ಆರಾಮಾಗಿದೆ ನೇಚರಲ್ಲಿ. ಇಲ್ಲಿ ಆರಾಮಾಗಿರು ನೀನಾಯ್ತಾ? ಅಲ್ಲಿ ಮನೆ ಹತ್ರ ಅಪ್ಪರ್ ನೋಡಿ ನಗ್ತವ್ರೆ. ಇಲ್ಲಿ ನೋಡು, ಸೆಲ್ಫಿ ಕೊಡು ನನಗೇನೆ ಗೌರಿ. ಇಲ್ಲಿ ಅದು ಮನ್ಸಲ್ಲಿ ಬೈಕೊಂತೈತೆ, ವಿಡಿಯೋ ಮಾಡೋದು ಬಿಟ್ಟು ತಗೊಬಂದು ಮೇವು ಕಟ್ ಮಾಡಿ ಹಾಕು ಅಂತ. ತಗೊಂಡು ಹಾಕ್ತೀನಿ ಕಟ್ ಮಾಡ್ಕೊಂಡು ಮೇನು. ಗೌರಿ ಮಾತಾಡ್ಸಿದ್ದು ಸಾಕು. ಇನ್ನು ಅಲ್ಲಿ ಮುಂದೆ ಎರಡಿದೆ, ಬೆಳ್ಳಿ ಇದೆ ಅಲ್ಲಿ. ಅದು ವೈಟ್ ಕಲರ್ ಇದೆ, ಅದಕ್ಕೆ ಬೆಳ್ಳಿ ಅಂತ ಇಟ್ಟಿದ್ದಾರೆ. ಬಾಯ್ ಬೆಳ್ಳಿ, ಬಾಯ್ ಬಿಳಿಯಸು ಬೆಳ್ಳಿ. ಚೆನ್ನಾಗಿ ಮೇಯ್ತಾ ಇದೆ. ಮೇಯ್ಕೊಳ್ಳಿ ಹಂಗೆ ಆರಾಮಲ್ಲಿ. ಒಂದು ಹಣ್ಣಾಗಿತ್ತಾ? ಲಾಸ್ಟ್ ಟೈಮ್ ನಿಂಬೆಹಣ್ಣಿನ ಗಿಡ ಬಿಟ್ಟಿದ್ವಾ? ಈಚೆ ಆಗಿತ್ತು ನೋಡ್ಕೊಬಂದೆ. ಇಲ್ಲಿ ಮಗನ ಕಾಯಿಗಳು ಬಿಟ್ಟವೆ, ಇಲ್ಲಿ ಮೂರವೆ ನೋಡಿ. ಸುಮಾರೆಲ್ಲ ಉದ್ರೋಗಿದ್ದಾವೆ. ಮುಂದಕ್ಕೆ ಬಿಡ್ತಿತ್ತು ಗಿರಿ ತೋರಿಸಿ ಹೆಂಗೆ ಬಿಡ್ತೀನಿ ಅಂತ ತಿಂದಂಗೆ ನೋಡ. ಒಳ್ಳೆ ಕಪ್ಪು ಅದು ಇಷ್ಟಿಂದ ದೊಡ್ಡ ಗಿಡ ಶಂಕರ ಮಾಡ್ತೀವಿ. ಕಡೆ ನೋಡ್ಕೊ ಓಡಾಡ್ಬೇಕಿಲ್ಲಿ, ಇಂಥವ್ರ ಅವಪ್ಪಗಳು ಇರ್ತ. ಶೂಗಳಕ್ಕ ಓಡಾಡಿ ಎಂತ ಗೊತ್ತ. ಒಂದೇ ಒಂದು ಬಿಟ್ಟೈತೆ.
ಇಲ್ಲ ಈಚಾಗಿದೆ, ಈಚಾಗಿವೆ ತಳದಲ್ಲಿ ನೋಡಿ ಇಲ್ಲಿ ಬಿಟ್ಟವ. ಇಲ್ಲ ಹಾಂ ಬಿಟ್ಟವ, ನಾನು ನೋಡೇ ಇರಲಿಲ್ಲ. ಇದಾವೆ, ಈ ಕಡೆ ನೋಡೇ ಇಲ್ಲ, ಕೆಳಗಡೆ ಸುಮಾರು ಬಿಟ್ಟವೆ. ಕುಯ್ದು ಎಲ್ಲ ಈಗ ಒಂದು 8 ಹತ್ತು ಇದು ಮಾಡ್ತಾರಲ್ವ. ಹೌದಾ? ಕುಯ್ಕೆ ಅಂತ ನಿಂಬಿಕಾಯಿ ಅದರಿಂದ ನಾನು ನೋಡೇ ಇಲ್ಲ ಇಲ್ಲಿ. ಯಾವುದು? ಅದೇ ದೊಡ್ಡದು, ಅದು ಒಂದ್ಸತಿ ಆಗ್ತದೆ. ಅದು ಇದು ಹೊಟ್ಟೈತೆ, ಇದಕ್ಕೆ ಅದು ಕಡಿಮೆ ಸಿಕ್ತು. ಜೋಳ ಹಾಕಿದೆ, ಖುಷಿಯಾಗಿ ತಿಂದೈತೆ. ಇವಾಗ ಕರೆದ್ರು ಬರಲ್ಲ ಅದೀಗ. ನಾನು ತಿಂತೀನಿ, ನನಗೆ ಗೊತ್ತು, ನೀನು ಹೋಗು ಸುಮ್ಮನೆ ಅಂತಾರೆ ಮನಸ್ಸಲ್ಲಿ ಅಲ್ವಾ? ಹಾಂ ಫುಲ್ ಖುಷಿ ಆಗ್ಬಿಟ್ಟಿದೆ ಅದಕ್ಕೆ. ಇವರು ನಮ್ಮ ಅಕ್ಕನ ಮಗ ಸುಜನ್, ಇವನಿಗೆ ಹಸುಗಳಿಗೆ ಮೇಯಿಸೋದು ಅಂದ್ರೆ ಭಾಳ ಇಷ್ಟ ಅವನಿಗೆ. ಅದೇನಾ? ಹಾಂ, ಹಸುಗಳು ಮೇಯಿಸ್ಕೊಂಡು ಇಲ್ಲೇ ಇರ್ತೀಯ? ಹಾಂ, ಹೊರಗಡೆ ಹೊಡ್ಕೊಂಡು ಹೋಗು, ಅಲ್ಲಿ ಸೆಬ್ಬೆ ಹಾಕೋದು ಹೋಗು. ಇಲ್ಲಿ ಸೋನುಗಳ ರಜಕ್ಕೆ ಬಂದವ್ರೆ, ಬೇಸಿಗೆ ರಜಕ್ಕೆ. ಸುಜಾ ಕಡ್ತಾ ಅದನ್ನು. ಇವನಿಗೆ ಹಸುಗಳಿಗೆ ಮೇಯಿಸೋದಂದ್ರೆ ಭಾಳ ಇಷ್ಟ. ಇಲ್ಲಿ ಬಂದರೆ ಊರ ಕಡೆಗೆ ನಿನಗೆ ಆಯಲ್ಲಲ್ಲ, ಅದು ಆಯಲ್ಲಲ್ಲ, ಇದು ಸ್ವಲ್ಪ ಹೆದರ್ತೈತೆ. ವಿಡಿಯೋ ಎಲ್ಲ ಔಟ್ಸೈಡ್ ಮಾಡ್ಕೊಬಂದೆ, ಬೆಳಗ್ಗೆಲ್ಲ ಎದ್ದು ಇಲ್ಲಿ ಬಂದೆ. ಋತ್ವಿಕ್ ತಿಂಡಿ ತಿಂತಾ ಇದ್ದ ಗಾಡಿ ಮೇಲೆ. ಋತ್ವಿ ಏನಕ್ಕಿದ್ದು? ಏನಿದು ಗಾಡಿ? ಇಂಥ ಗಾಡಿ ಇದು? ಇವಾಗೆಲ್ಲ ಈ ಥರ ಗಾಡಿಗಳು ಕಮ್ಮಿ ಆಗ್ಬಿಟ್ಟ, ಎಲ್ಲ ಟ್ರ್ಯಾಕ್ಟರ್ಗಳು ಟ್ರಿಲ್ಲರ್ಗಳು ಬಂದು. ಹಳೇ ಗಾಡಿ ಇದು. ಇದನ್ನ ಇವಾಗ ಯೂಸ್ ಮಾಡೋದು ಕಮ್ಮಿನೇ, ಸುಮ್ಮನೆ ನಿಲ್ಸವ್ರೆ, ಯೂಸ್ ಮಾಡಲ್ಲ ಇವಾಗ ಎಲ್ಲ ಟ್ರ್ಯಾಕ್ಟರ್ಗಳೀಗ. ಅವೆಲ್ಲ ಇದರ ಋತ್ವಿ ಕಡೆ ಬಾಯ್ಲಿ, ಋತ್ವಿ ಬಾಯ್ಲಿ. ನೀವು ತಿಂಡಿ ತಿನ್ನಲ್ಲ, ಅದಕ್ಕೆ ಥರ ಔಟ್ಸೈಡ್ ಹೊರಗಡೆ ಕರ್ಕೊಬರೋದು, ಎಲ್ಲರೂ ಕೂರ್ಸೋದು, ತಿನ್ಸೋದು. ಬಾ ಇಸ್ಕೊ, ಬಾಯ್ಲಿ ಬಾ, ಇಸ್ಕೊ ತಿಂಡಿ ಇಸ್ಕೊ. ಇಲ್ಲಿ ಪೂಜೆ ಮೇಡಮ್ ಇದ್ದಾರೆ. ಆಮೇಲೆ ಇಲ್ಲಿ ಫುಲ್ಲು ಹಳೆಯದು ಜೋಳದ ಮೋಟ್ರ್ ಒಂದೈತೆ. ಇದು ಯೂಸಲ್ಲಿ ಇಲ್ಲ ಇವಾಗ, ಅದು ರನ್ನಿಂಗ್ ಕಂಡೀಷನಲ್ಲಿ ಐತೆ, ಬಟ್ ಯೂಸ್ ಮಾಡ್ತಾ ಇಲ್ಲ, ಯಾರು ಓಡಿಸೋರಿಲ್ಲ. ಆ್ಯಕ್ಚುಲಿ ಇದು ಮೋಟ್ರ್ ಬಂದು ಕಿರ್ಲೋಸ್ಕರ್. ಹೆಂಗಿದೆ ನೋಡಿ ಮೋಟ್ರು. ಇವಾಗಲೂ ಸ್ಟಾರ್ಟ್ ಮಾಡಿದ್ರೆ ರನ್ ಆಗುತ್ತಲ್ಲ. ಹೆಂಗಿದೆ ಜೋಳದ ಮೋಟ್ರು. ಸತಿ ಫ್ರೀ ಆದ ಟೈಮಲ್ಲಿ ಪೂಜಾ ಫುಲ್ ಇದು ಮಾಡಿ ರೀಪೇಂಟ್ ಮಾಡಬೇಕು, ಹೊಸ ಗಾಡಿ ಥರ. ಈ ಕಂಡೀಷನಲ್ಲಿ ಇದೆ. ಒಂದು ಟೈಮ್ ಯಾವಾಗ ಫ್ರೀ ಆದಾಗ ಇದನ್ನು ಫುಲ್ ರೆಡಿ ಮಾಡಬೇಕು. ಟೈರಲ್ಲಿ ಫುಲ್ ಏರೇ ಇಲ್ಲ, ಫುಲ್ ಇದಾಗೋಗ್ಬಿಟ್ಟಿದೆ. ಹಾಂ, ಋತ್ವಿ ಹಾಂ ಟಿಫನ್ ಮಾಡ್ದ? ನಾನು ಬೆಳಗ್ಗೆ ಬೇಗ ಎದ್ದು ಅಲ್ಲಿ ಹೊಲ್ದ ಹತ್ರ ಎಲ್ಲ ವಿಡಿಯೋ ಮಾಡ್ಕೊಂಡೆ, ಗೊತ್ತಾ? ನೀನು ಬರಲಿಲ್ಲ, ಬರ್ತೀಯಾ?
ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಮಾಡು ಬಾಯ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.